ಯೋಚನೆ ಮಾಡಿರಲ್ಲ. ನಾ ಹೇಳ್ತೀನಿ ಕೇಳಿ ನೋಡಿರಿ, ಪತ್ರಿ ಗಿಡ ಹೆಂಗಪ್ಪ ಅಂತ ಕೇಳಿದ್ರೆ, ಪತ್ರಿ ಗಿಡ ನಿಮಗೆ ಹೆಂಗೆ ಅನ್ನಿಸ್ತದೆ? ಅದೇನಪ್ಪ ಶಿವರಾತ್ರಿ ಇಟ್ಟು ಕೆಲಸ ಬರ್ತದೆ, ಅಮಾವಾಸ್ಯೆ ಹುಣ್ಣಿಮೆಗೆ ಈಟೆ ಕೆಲಸ ಬರ್ತದೆ. ಏನು ಈಟೆ ಕೆಲಸ ಬರ್ತದೆ? ಯಾವ ಭೀ ಒಂದು ಮಾತು ತಿಳ್ಕೊಳ್ಳಿ, ಯಾವುದೋ ಒಂದು ಗಿಡ ಬೆಳೆದಪ್ಪ ಅಂದ್ರೆ ಅದಕ್ಕೆ ಆಯುರ್ವೇದಿಕ್ ಜಾಯಿಂಟ್ ಆಗಿರ್ತದೆ, ಅಥವಾ ಆಯುರ್ವೇದಿಕ್ ಕಲ್ಯಾಣ ಕರ್ನಾಟಕ ಜಾಯಿಂಟ್ ಆಗಿರ್ತದೆ. ಒಟ್ಟು ಎರಡರದಾಗ ಒಂದು ಆಯುರ್ವೇದಿಕ್ದಾಗ ಅದು ಫಿಕ್ಸ್ ಬಂದಿರ್ತದೆ. ಆಯುರ್ವೇದಿಕ್ ಗ್ರಂಥಾಲಯದಾಗ ಅದು ಇದ್ದೇ ಇರ್ತದೆ. ನೀವು ಏನು ಭೀ ಕೋಶಿಶ್ ಮಾಡಿರಿ. ಈ ಪತ್ರಿ ಗಿಡ ಎದಕ್ಕೆ ಇರ್ತಪ್ಪ ಅಂತ ಕೇಳಿದ್ರೆ, ನೀವು ಒಂದೊಂದ್ಸಲ ಯಾರನ್ನ ಪತ್ರಿ ತಪ್ಪಲು ಕುದಿಸ್ರಿ, ಕಾಡೆ ಮಾಡ್ಕೊಂಡು ಕುಡೀರಿ. ಅದಂತರ ಅವಾಗ ಹೇಳಿರಲ್ರಿ ವೀಡಿಯೋದಾಗ. ಆಯ್ತು ಬಿಡ್ರಿ, ಪತ್ರಿ ಗಿಡ ಬೆಳೆದ ದೇವ್ರಿಗೆ ಪೂಜೆ ಬ್ಯಾಗಿನ ದೇವ್ರ ಹುಟ್ಟಿಸಿ ನಾವೇನು ಮಾಡಮ್ರಿ? ಆಯ್ತು ಬಿಡ್ರಿ. ಹೌದ್ರಿಪ್ಪ, ದೇವ್ರಿಗೆ ಹುಟ್ಟಿಸಿನ ಓಕೆಲತ್ತೀನಿ, ನಾ ಭೀ ಒಪ್ಕೊಳತ್ತೀನಿ. ದೇವ್ರಿಗೆ ದೇವ್ರ ಹುಟ್ಟಿಸಿನ ದೇವ್ರ ಸರಿಯಾಗಿ ಇಡ್ಸಿನ ಅಂತೇಳಿ. ಆದ್ರೆ ಏನಪ್ಪ ಅಂತ ಕೇಳಿದ್ರೆ, ಅದ್ರಾಗಿನ ಕಾಯಿ ನೋಡಿದ್ರಿ, ಒಂದಿನಾರ ಯೋಚನೆ ಮಾಡಿರಿ ಅದು ಕಾಯಿ ಯಾಕೆ ಕೊಟ್ಟಾರ ಅಂತೇಳಿ. ಅದು ಕಾಯಿ ಯಾಕೆ ಕೊಟ್ಟನಪ್ಪ ಅಂತ ಕೇಳಿದ್ರೆ, ದೇವರು ಆ ಕಾಯಿನಿಂದ ನಿಮಗೊಂದು ಔಷಧ್ಯ ಮಾಡ್ಲಿಕ್ಕೆ ಅಥವಾ ಒಂದು ಜ್ಯೂಸ್ ಮಾಡಿಸಲಕ್ಕೆ ಹೇಳಿ ಕಾಯಿ ಕೊಟ್ಟ. ಏನಪ್ಪ ಅದ್ರ ಔಷಧಿಯಪ್ಪ ಅಂದ್ರೆ, ಒಂದು ಸ್ವಲ್ಪ ಭಾಳ ಡೇಂಜರ್ ಅದರ ಇದು ಕಾಯಿ ಭಾಳ ಡೇಂಜರಸ್. ಇದು ಒಂದು ಔಷಧಿ ಅದ, ಇದು ಜ್ಯೂಸ್ ಎಲ್ಲ ಒಂದು ಔಷಧಿ ಅದ, ಆದರೆ ಇದು ಭಾಳ ಡೇಂಜರಸ್ ಔಷಧಿ ಆಗ್ತದ. ಯಾಕಪ್ಪ ಅಂತ ಕೇಳಿದ್ರೆ, ಇದರ ಡೇಂಜರಸ್ ಹೇಳ್ತಾನ ನಾ ಯಾವ ವಿಡಿಯೋದಾಗ ಭೀ ನಾ ಹೇಳಿಲ್ಲ. ಏನಪ್ಪ ಅಂತ ಕೇಳಿದ್ರೆ, ಮಾಡ್ತೀನಂದ್ರೆ ಮಾತ್ರ ಹೇಳ್ತೀನಿ. ನಂಗೆ ಮಾಡೋದಾಗಲ್ಲ, ನಂಗೆ ಕುಡಿಯೋದಾಗಲ್ಲ ಅಂದ್ರೆ ನಾ ಹೇಳೋದೇ ಇಲ್ಲ. ನೋಡ್ರಿ, ಫಸ್ಟ್ ಅದೊಂದು ಕಗ್ಗ ಕೈ ಇಡಿಸ್ಕೊತೀವಿ. ದಯವಿಟ್ಟು ಕಗ್ಗ ತೊಗೊಳ ಆದಷ್ಟು ನೋಡ್ರಿ, ಆದಷ್ಟು ಒಂದು ಸ್ವಲ್ಪ ಚಲೋ ಕಾಯಿ ಕಂಡ್ರೆ ಚಲೋ ಕಾಯಿ ತೊಗೋರಿ. ಕಗ್ಗ ಕಾಯಿನೇ ಕಂಡತಪ್ಪ ಅಂದ್ರೆ ಕಗ್ಗಂದೇ ತೊಗೋರಿ. ಹಣೆ ಬರದಾಗ ಹೆಂಗಿರ್ತದ ಹಂಗೆ ತೊಗೋರಿ. ಆ್ಯಂಡ್ ಇನ್ನೊಂದು ಮಾತೇನಪ್ಪ ಅಂತ ಕೇಳಿದ್ರೆ, ಹಣ್ಣು ತೊಗೊಂಡು ಯಾವುದೋ ಒಂದು ಸಿಕ್ತಪ್ಪ ಅಂತೀವಿ, ಫಸ್ಟ್ ಅದ್ರೊಳಗೆ ಏನು ಮಾಡ್ತಾರೆ, ಸೀದಾ ತಂದು ಒಲೆಗ್ರೆ ಇಡ್ತಿರೋ, ಗ್ಯಾಸಿನ ಮ್ಯಾಗ ಇಡ್ತಿರೋ, ಒಟ್ಟು ಅದಕ್ಕೆ ಕರ್ರಗಾಗತನ ಸುಡಬೇಕು. ಆದರೆ ಇನ್ನೊಂದು ಏನು ಡೇಂಜರಪ್ಪ ಅಂದ್ರೆ, ಆ ಸುಡೋ ಟೈಮ್ಗೆ ಅದು ಬ್ಲಾಸ್ಟ್ ಆಗ್ತದೆ. ಕಗ್ಗಿಂದಿತ್ತಂದ್ರೆ ಬ್ಲಾಸ್ಟ್ ಆಗ್ತದೆ. ಹಣ್ಣಿಂದಿತ್ತಪ್ಪ ಅಂದ್ರೆ ಏನು ಬ್ಲಾಸ್ಟ್ ಆಗಲ್ಲ, ಅದು ಸುಡ್ತದೆ. ಕಗ್ಗಿಂದಿತ್ತ ಆಟೋಮೊಗತ್ತಿ ಢಮ್ ಅಂತ ಹೊಡಿತದೆ. ಬಗಳನ್ನೆಲ್ಲ ಅಗಲನ್ನೆಲ್ಲ ಒಳಗೆ ಬರ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕಾಗಿ ಇದು ತಪ್ಪು ಮಾಡಬೇಡ್ರಿ. ಕಗ್ಗಿಂದ ಯಾವಾಗ ಭೀ ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಆದರೆ ಇದ್ದಿದ್ದಿಲ್ಲ ಅಂದ್ರೆ ಅನಾವಶ್ಯಕ ಇತ್ತಂದ್ರೆ ಓಕೆ ಒಪ್ಕೋತೀನಿ. ಆದರೆ ನೆಕ್ಸ್ಟ್ ಅದು ಚಂದ ಸುಟ್ಟಾದ್ಮ್ಯಾಗ ಅದಕ್ಕೆ ಒಂದು ಸ್ವಲ್ಪ ಆರಿಸಾದ್ಮ್ಯಾಗ ಹೊಡೆದಾದ್ಮ್ಯಾಗ ಅದ್ರ ಚಮಚನಿಂತ ಒಳಗಿಂದ ಎಲ್ಲ ಸಾಮಾನು ಭೀಮನ್ ಏನೇನೋ ಎಲ್ಲ सब क्या देखना पड़ रहा है? अच्छा है मैं अंधा हूँ. ಇಲ್ಲ ಬೀಜ ಎಲ್ಲಾನು ಇರ್ತಾವ. ಎಲ್ಲ ಹಾಕಿ ಒಂದು ಬೊಗಣೆಗೆ ಹಾಕಿದ್ಮ್ಯಾಗ ಮೊದಲು ಆಮ್ಯಾಗ ಕೈ ಶಿಸ್ತು ತೊಳ್ಕೊರಿ. ಭಾರಿ ಸ್ವಚ್ಛ ಕೈ ತೊಳ್ಕೊಂಡು ಆದ್ಮ್ಯಾಗ ಸೀದಾ ಏನು ಮಾಡ್ಬೇಕು, ಅದ್ರಾಗ ಒಂದು ಇಷ್ಟು ಬೆಲ್ಲ ನಿಮ್ಮ ಕೈ ಎಷ್ಟು ಗ್ಲಾಸ್ ಹಾಕ್ಲತ್ತೀರಿ ಸರ್? ನಾವು ಒಂದೇ ಗ್ಲಾಸ್ ಹಾಕ್ಲತ್ತೀನಿ ಅಂದರೆ ಇಷ್ಟು ಹಾಕಿ, ನಾ 2 ಗ್ಲಾಸ್ ಹಾಕ್ಲತ್ತೀನಿ ಇಷ್ಟು ಹಾಕಿ. ಒಟ್ಟು ನಿಮ್ಗೆ ಎಷ್ಟು ಗ್ಲಾಸ್ ಮ್ಯಾಗ ಇರ್ತದೆ ಅಷ್ಟು ಗ್ಲಾಸ್ ಮ್ಯಾಗ ಹಾಕಿ. ಅದು ಚಹಾ ಕುಡಿಯೋ ಕಪ್ಪಿನಷ್ಟು ಮಾತ್ರ ಕುಡಿ. ಯಾಕಪ್ಪ ಅಂದ್ರೆ ಅದು ನಿಮ್ಗೆ ಹೋಗಲು ಅದು ನನಗೆ ಖೂನ್ ಆಯಿತು. ಆ್ಯಂಡ್ ಇನ್ನೊಂದು ಮಾತಪ್ಪ, ಈಗ ಮುಂದೇನಪ್ಪ ಅಂದ್ರೆ, ಈಗ ಇರ್ತದಲ್ಲ, ಈಗ ಅದಲ್ಲ ಇದು ಹಾಕಿದ್ಮ್ಯಾಗ ಒಂದು ಸ್ವಲ್ಪ ಕಿವುಚ್ಬೇಕು, ಚಂದ ಹಿಂಗೆ ಕಿವುಚ್ಬೇಕು. ಪೂರ ಮಿಶ್ರಣ ಬೇಕು, ಪೂರ ಒಡ್ಡಿಬೇಕು. ಆ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದ್ಮ್ಯಾಗ ಅದ್ರಾಗೊಂದು ಕರಿ ಉಪ್ಪು ಹಾಕ್ಬೇಕು. ಕರಿ ಉಪ್ಪು ಹಾಕಿ ತಿರುಗಿಸಿ ಕರ್ರ ಕರಿ ಉಪ್ಪು ಹಾಕಿ ಅದಕ್ಕೊಂದು ಸ್ವಲ್ಪ ತಿರುಗಿಸ್ರಿ, ಮ್ಯಾಕಾತಾಗ ಮಾಡ್ರಿ. ಆದರೆ ಗಡಿಗೆಗೂ ನೀರು ಹಾಕ್ರಿ. ಫ್ರಿಜ್ಜಿನಲ್ಲಿ ಯಾವುದೇ ಕಾರಣಕ್ಕೂ ನೀರು ಬಂದ್. ನಮ್ಮ ಆಯುರ್ವೇದಿಕ್ನಲ್ಲಿ ಹೊಸ ನಿಯಮ ಆಗ್ಯದ, ಫ್ರಿಜ್ಜಿನಲ್ಲಿ ಯಾವುದೂ ವಸ್ತು ಆಗಲಿ, ಒಂದು ಔಷಧಿ ಆಗಲಿ, ಯಾವಾಗ ಭೀ ಫ್ರಿಜ್ಜಿನಂದು ನೀರನ್ನು ಯೂಸ್ ಮಾಡಪ್ಲೆ ಇಲ್ಲ. ಆಯುರ್ವೇದದಾಗ ಇದು ಒಂದೇದು ಮಾತು. ಆದ್ಮೇಲೆ ಚಂದಕ್ಕೆ ಮ್ಯಾಕಂತ ನಿಂಬಿಕಾಯಿ ರಸ ಆಗತ್ತಿ ಜ್ಯೂಸ್ ಮಾಡ್ದಂಗೆ ಮಾಡ್ಕೊಂಡು ಕೇಸಿ ಚಹಾ ಕಪ್ಪಿನೋಟು ಒಂದು ತೆಕ್ಕೊಂಡು ಅದ್ರಾಗ ದಿನ ಮಧ್ಯಾಹ್ನ ಮಾಡ್ಕೊಂಡು ಕುಡಿದ್ರಪ್ಪ ಅಂದ್ರೆ ಭಾರಿ ಇಲ್ಲ. ಮ್ಯಾಗ ಸೋಸ್ಕೊರಿ, ಚಹಾ ಕಪ್ಪಿನೋಟು ಕೇಸಿ ಕುಡೀರಿ. ನಿಮ್ಮದು ಇದು ಏನಂತಾರೆ, ಇದು ತಲೆ ಗರಂ ಆಗಲ್ಲ, ಸಿಟ್ಟು ಹೆಚ್ಚಿಗೆ ಬರಲ್ಲ, ಸಿಟ್ಟು ಕಮ್ಮಿ ಆಗ್ತದೆ. ಮತ್ತು ಮೈಯೆಲ್ಲ ಭಾಳ ಬೆಚ್ಚಗೆ ದಗಿ ಬಿಡೋದು ಕಮ್ಮಿ ಆಗ್ತದೆ. ಡೆಫಿನೆಟ್ಲಿ 99% ಆಗಿ ಹೇಳ್ತೀನಿ, ಆಯುರ್ವೇದಿಕ್ ಮ್ಯಾಗ
ತಡ ಮಾಡಿ ಆರಾಮಾಗ್ತದೆ. ನಿಮಗೆ ಜಟ್ಟನ ಒಂದು ಇಂಜೆಕ್ಷನ್ ಕೊಟ್ಟರೆ ಜಲ್ದಿ ಆರಾಮಾಗಬೇಕಂದ್ರೆ ಆಗಲ್ಲ, ಅದು ನಮ್ಮ ಕೈಲಿ. ಆಯುರ್ವೇದಿಕ್ ಭಾಳ ಲೇಟ್ ಮಾಡ್ತದೆ. ಇದು ಆದಷ್ಟು ಬೇಗ ಹೋಗಿ ಒಂದು ಜನ ಟ್ರೈ ಮಾಡಿ, ಆದರೆ ಹುಷಾರಾಗಿ. ಯಾಕಪ್ಪ ಅಂದ್ರೆ ಭಾಳ ಡೇಂಜರ್ ಔಷಧಿ ಅದ. ಈ ಹೇಳ್ತ ನಾನು ಈ 3 ವರ್ಷ 4 ವರ್ಷ ಆಯ್ತು ನಾ ಈ ವಿಡಿಯೋಗಳು ಮಾಡ್ಲತ್ತೀನಿ, ಆದರೆ ಈ ಹೇಳ್ತಾನೆ ಇಂಥ ಡೇಂಜರಸ್ ಒಂದು ಔಷಧಿನೇ ಹೇಳಿಲ್ಲ. ಆದರೆ ಈ ಹೇಳ ಪಾಳಿ ಬಂತದು ಅಷ್ಟಕ್ಕೆ ಹೇಳತ್ತೀನಿ. ದಯವಿಟ್ಟು ಈ ಥರ ಮಾಡ್ಕೊಂಡು ಕುಡೀರಿ, ಅದರ ಸೇಫ್ಟಿಗೆ ಸಾಧ್ಯ. ಯಾಕಪ್ಪ ಅಂದ್ರೆ ಬ್ಲಾಸ್ಟ್ ಆಗ್ಬೋದು, ಒಡಿಬೋದು, ಅವು ಅಚಾನಕ್ ಮುಖಕ್ಕೆ ಬಿಡಿಬೋದು, ಕೈಗೆ ಬಿಡಿಬೋದು, ಅದಕ್ಕಾಗಲ್ಲ. ಜರ ನೋಡಿ ಮಾಡಿ ನೀವು ಔಷಧಿ ಮಾಡ್ಕೊಡ್ರಿ ಅಂತ ನಿಮಗೆ ಬ್ಯಾಡ. ನಾನು ಮುಂದಿನ ಸಂಜೆಗಳು ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭಾರತ್. ಮಾತಿಗೆ ಅರ್ಥ ಮಾಡ್ಕೊರಿ. ಹಂಡ್ ಇನ್ನೊಂದು ಮಾತು ಯಾವಾಗ ಭೀ ಹೇಳ್ತಾ ಇರ್ತೀನಿ, ಆಯುರ್ವೇದಿಕ್ ಜಲ್ದಿ ಆರಾಮಾಗಲ್ಲ. ಭಾಳ ಅಂದ್ರೆ ಲೇಟ್ ಮಾಡ್ತದೆ. ಯಾಕಂದ್ರೆ ಆಯುರ್ವೇದಿಕ್ ಎಲ್ಲ ನೇಚರ್ ತಯಾರಾಗಿರ್ತದೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಒಂದು ಕೆಮಿಕಲ್ ಮಿಕ್ಸ್ ಇರಲಿ, ಎಲ್ಲ ನೇಚರ್ ಮ್ಯಾಗಿರ್ತದೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಜಲ್ದಿ ಆರಾಮಾಗಂಗಿಲ್ಲ. ಇಷ್ಟೇ ಹೇಳಿ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭಾರತ್. ಟೇಕ್ ಕೇರ್ ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಏನೇನು ಫಾಲ್ತು ಎಲ್ಲ ಮಾಡಿಬಿಟ್ರಿ, ಏನು ಟೆನ್ಷನ್ ತೊಳ್ಕೊಬಿಡ್ರಿ. ಆಯುರ್ವೇದಿಕ್ ನಂಬ್ರಿ, ಇಲ್ಲ ಒಂದಿನ ಆಯುರ್ವೇದಿಕ್ಗೆ ಕಾಲು ಬೀಳ್ಬೇಕಾಗ್ತದೆ. ಯೋಚನೆ ಮಾಡಿ ಪ್ರೈವೇಟ್